ಗೃಹಲಕ್ಷ್ಮಿ ಮಹಿಳೆಯರಿಗೆ ಗುಡ್ ನ್ಯೂಸ್. ಸರ್ಕಾರ ಇಲ್ಲಿ ಹೊಸ ಒಂದು ರೂಲ್ಸನ್ನು ತರ್ತಾ ಇರುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಎರಡನೇ ಸುದ್ದಿ ಬಂದುಬಿಟ್ಟು ಎಚ್.ಎಂ. ರೇವಣ್ಣವರು ಇಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೋ ಬರೋದಿಲ್ವೋ ಅಂತ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ CM ಸಿದ್ದರಾಮಯ್ಯನವರ ಕಡೆಯಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯವರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್. ಮತ್ತೊಂದು ಏನಪ್ಪ ಅಂತಂದರೆ, ಟಾಪ್ 5 ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸುದ್ದಿ ಇರುವಂಥದ್ದು. ಸ್ನೇಹಿತರೆ, ಆಲ್ರೆಡಿ ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಬರ್ತಾ ಇಲ್ಲ ಸರ್, ಯಾಕೆ ಹಣ ಬರ್ತಾ ಇಲ್ಲ, ಏನು ಕತೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ತುಂಬ ಜನ ನನಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟ್ ಮಾಡಿದರು. ತುಂಬ ಜನ ಕಮೆಂಟ್ ಮಾಡಿದರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟ್ ಮಾಡಿದರು. 100% ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಅಂತ. ಎಲ್ರಿಗೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಒಂದು ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ನಾನಿಲ್ಲಿ ನಿಮಗೆ ಯಾರು ಹೇಳ್ತಾ ಇರುವಂಥ ಭರ್ಜರಿ ಒಂದು ಗುಡ್ ನ್ಯೂಸನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ ಒಂದು ಕೊನೆಯಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ತೀನಿ ಸ್ನೇಹಿತರೆ. ಆ ಒಂದು ಮಾಹಿತಿ ಏನಂತ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆಲ್ಮೋಸ್ಟ್ 90% ಜನ ಇಲ್ಲಿ ನನಗೆ ಕೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಬರ್ತಾ ಇಲ್ಲ ಸರ್, ಏನು ಸರ್ ಇದು, ಸರ್ಕಾರದ ಕತೆ ಏನು, ನಮಗೆ ಇಲ್ಲಿ ಹಣ ಹಾಕಿಲ್ಲ ಅಥವಾ ನಮಗೆ ಅಂದರೆ ನಮಗಿಲ್ಲಿ ಹಣನೇ ಹಾಕಿಲ್ವಲ್ಲ ಸರ್ ಸರ್ಕಾರ. ನಾನು ಹಣ ಹಾಕ್ತಾರಂತ ಅಂದ್ಕೊಂಡಿದ್ದೆ, ಮತ್ತು ನಮ್ಗೆ ಹಣ ಹಾಕಬೇಕಿತ್ತು ಇಷ್ಟೊತ್ತೊಳಗಡೆ. ನಮಗೆ ಇಲ್ಲಿ ಸರ್ಕಾರ ಹಣ ಹಾಕದೇ ಇದ್ದರೆ ಎಷ್ಟು ಬೇಜಾರಾಗುತ್ತಂತ ನಿಮಗೂ ಗೊತ್ತಾಗುತ್ತೆ ಅಂತ ಇಲ್ಲಿ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಅವರ ಒಂದು ಅನಿಸಿಕೆಗಳನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದು ನಿಮ್ಮ ತಪ್ಪಲ್ಲ. ನಾನು ನಿಮಗೆ ಎಲ್ರಿಗೂ ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಇಲ್ಲಿ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ತುಂಬ ಇಲ್ಲಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಸರ್ಕಾರನೂ ಕೂಡ ಇಲ್ಲಿ ಚೆಕ್ ಮಾಡುತ್ತೆ. ಇಲ್ಲಿ ಯೂಟ್ಯೂಬ್ ಚಾನಲ್ಗಳನ್ನು ಎಲ್ಲದನ್ನು ಕೂಡ ಸರ್ಕಾರ ಇಲ್ಲಿ ಚೆಕ್ ಮಾಡುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು, ಅದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲದನ್ನು ಕೂಡ ಸರ್ಕಾರವು ಇಲ್ಲಿ ಚೆಕ್ ಮಾಡುತ್ತೆ. ಆ್ಯಂಡ್ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಚೆಕ್ ಮಾಡುತ್ತೆ. ಅದನ್ನು ಚೆಕ್ ಮಾಡಿ ಆದಮೇಲೆ ನಿಮಗೆ ಹಣ ಬಂದಿಲ್ವಾ ಎಲ್ಲದನ್ನು ಕೂಡ ಇಲ್ಲಿ ಸರ್ಕಾರ ನೋಡುವಂಥದ್ದು. ಸ್ನೇಹಿತರೆ, ನೀವು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ. ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ಪ್ರಕಾರ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇಲ್ಲಿ ವೆರಿ ಇಂಪಾರ್ಟೆಂಟ್. ತುಂಬ ಜನರಿಗೆ ಹಣ ಎಟ್ ಪ್ರೆಸೆಂಟ್ ನಾನು ಹೇಳ್ತಾ ಇರುವಂಥದ್ದು ಎಟ್ ಪ್ರೆಸೆಂಟಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯನ್ನು ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಿಮ್ಮೊಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಾಗ್ತದೆ. ಕೆಲವರು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ, ನಾನು ಕೆಲವರಿಗೆ ಆಲ್ಮೋಸ್ಟ್ ಕೇಳ್ತೀನಿ, ಸರ್ ನೀವು ಹೀಗೆ ಮಾಡಿದರೆ ಹೇಗೆ ಸರ್, ಫೋನ್ ನಂಬರ್ನ ಲಿಂಕ್ ಮಾಡೋದಿಲ್ಲ, ಹೀಗಿಲ್ಲ ಅಂತ. ಕೆಲವರು ಹೇಳ್ತಾರೆ, ಸರ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡ ಸರ್ ಅಂತ ಹೇಳ್ತಾರೆ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುವಂಥ ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೂ ಹಣ ಬರುವಂಥ ಇಲ್ಲಿ ತುಂಬ ಒಂದು ಒಳ್ಳೆಯ ಅವಕಾಶ. ಯಾಕಪ್ಪ ಅಂತಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ಯೋಜನೆ ಇನ್ಮೇಲೆ ನಿಮ್ಗೆ ಸಿಕ್ಕುತ್ತೋ ಸಿಗೋದಿಲ್ಲೋ ನನಗೆ ಗೊತ್ತಿಲ್ಲ. ಒಂದು ಭರ್ಜರಿ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಯೋಜನೆಯನ್ನು ಯಾರೂ ಕೂಡ ಬಿಡ್ಲಿಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ತುಂಬ ಒಳ್ಳೆಯ ಯೋಜನೆ. ಇಲ್ಲಿ ನಿಮಗೆ ಸುಮ್ಮನೆ ಯಾರಿಗೂ ಕೂಡ ಇಂಥ ಯೋಜನೆ ಸಿಗ್ಲಿಕ್ಕೆ ಹೋಗಲ್ಲ, ಸಿಗೋದು ಇಲ್ಲ. ನನ್ನ ಪ್ರಕಾರ ನಾನು ಹೇಳೋದಾದರೆ ಸಿಗೋದು ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ನೀವು ಈ ಒಂದು ಯೋಜನೆಯಲ್ಲಿ ಹಣವನ್ನು ಬಿಡ್ಲಿಕ್ಕೆ ಹೋಗಬೇಡಿ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ, ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, KYCಯನ್ನು ಮಾಡಿಸ್ಕೊಳ್ಳಿ, NCPI ಮ್ಯಾಪಿಂಗನ್ನು ಮಾಡಿಸ್ಕೊಳ್ಳಿ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ. ನೀವು ಇದಿಷ್ಟನ್ನು ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿ ಒಂದು ಸಾಧ್ಯತೆಗಳಿರುವಂಥದ್ದು ಸರ್ಕಾರದ ಕಡೆಯಿಂದ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಕೆಲವರು ಇಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರೋ, ಅಯ್ಯೋ ಸರ್ ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ ಸರ್, ಸರ್ಕಾರ ಇಲ್ಲಿ ನಯ ಪೈಸೆ ಕೂಡ ಹಣ ಜಮೆ ಮಾಡ್ತಾ ಇಲ್ಲ, ನೀವು ಹೇಳ್ತಾ ಇದ್ದೀರಾ ನಮ್ಗೆ ಹಣ ಬರ್ತಾ ಇದೆ, ಹಾಗಿದೆ ಹೀಗಿದೆ ಅಂತ. ಆದರೆ ಸರ್ಕಾರ ಇಲ್ಲಿ ಮೌನ ಮುರಿತಾ ಇದೆ. ನಮಗೆ ಇಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆ ಇಲ್ಲಿ ಏನು ಕೂಡ ಹೇಳ್ತಾ ಇಲ್ಲ, ಒಂದು ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ, ಏನಿಲ್ಲ. ನಮಗೆ ಇಲ್ಲಿ ಆಲ್ಮೋಸ್ಟ್ ಹಣವನ್ನು ಪಡ್ಕೊಳ್ಬೇಕಂತ ನಾವಿಲ್ಲಿ ತುಂಬ ಆಸೆಯಿಂದ ಇದ್ದರೆ ನಮಗೆ ಹಣನೇ ಬರ್ತಾ ಇಲ್ವಲ್ಲ ಸರ್ ಅಂತ ಹೇಳ್ತೀರಾ. ಎಸ್ ಹೌದು, ಆದರೆ ಇಲ್ಲಿ ನೀವು ಏನು ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಕೆಲವರಿಗೆ ನಾನು ನಿಮಗೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನೀವು ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕಂತ. ನೀವು ಕೆಲವರು ಹೇಳ್ತೀರಾ, ಸರ್ ನಮ್ಗೆ ಆಗಲ್ಲ ಸರ್, ಅದೆಲ್ಲ ಆಗಲ್ಲ ಸರ್, ನಮಗೆ ಅದು ಆಗೋದೇ ಇಲ್ಲ ಸರ್ ಅಂತ ಹೇಳ್ತೀರಾ. ಆ ರೀತಿ ಮಾಡಿದರೆ ಆಗಲ್ಲ. ನೀವು ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಂಪ್ಲೀಟಾಗಿ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಹೋದ್ರಿ ಅಂತಂದರೆ
ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳುವಂಥದ್ದು ಏನು ದೊಡ್ಡ ವಿಚಾರವೇ ಅಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕೆಲವರು ಹೇಳ್ತೀರಿ ಏನು ಸರ್ ಹಾಗೆ ಹೇಳ್ಬಿಡ್ತೀರ ಅಂತ. ಹೌದು, ಎಸ್, ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳುವಂಥ ದೊಡ್ಡ ವಿಚಾರವೇ ಅಲ್ಲ. ನೀವು ಸಿಂಪಲಾಗಿ ಹಣವನ್ನು ಪಡ್ಕೊಳ್ಬೋದು. ಆದರೆ ನಾನು ಹೇಳುವಂಥ ಕೆಲಸವನ್ನು ಅಥವಾ ಒಂದೊಂದು ವಿಚಾರವನ್ನು ಕಂಪ್ಲೀಟಾಗಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ನೀವು ಚಾಚು ತಪ್ಪದೆ ಮಾಡಿದ್ದೀರಾ ಅಂತಂದರೆ ನಿಮಗೆ ದೊಡ್ಡ ವಿಚಾರ ಅಂತಂತ ಅನ್ಸಲ್ಲ ದೊಡ್ಡ ವಿಚಾರ ಅಂತಂತ ಅನ್ಸೋದೇ ಇಲ್ಲ. ಅದು ಯಾಕಪ್ಪ ಅಂತಂದರೆ ತುಂಬ ಒಂದು ಒಳ್ಳೆಯ ಒಂದು ಯೋಜನೆ ಆಗಿರೋದ್ರಿಂದ ಗೃಹಲಕ್ಷ್ಮಿ ನೀವೇನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯತೆಗಳಿರುವಂಥದ್ದು ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಹಣ ಬಂದಿಲ್ಲ ಅನ್ನುವಂಥದ್ದು ಟೆನ್ಷನ್ ಆಗುವಂಥದ್ದು, ನಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ಏನು ಚಿಂತೆ ಮಾಡಿಕೊಳ್ಳುವಂಥದ್ದು ಏನಿಲ್ಲ. ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಸರ್ಕಾರ ಇಲ್ಲಿ ಸದ್ಯದಲ್ಲೇ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಇಲ್ಲಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡುವಂಥ ಪ್ರತಿಯೊಂದು ಸಾಧ್ಯತೆಗಳು ಇರುವಂಥದ್ದು. ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಪ್ಪ ಅಂತಂದರೆ ಮಹಿಳೆಯರಿಗೆ ಆಲ್ರೆಡಿ ಹಣ ಸರ್ಕಾರ ಎರಡು ಕಂತು ಹಣ ಹಾಕಿತ್ತು. 21, 22ನೇ ಕಂತು, 23ನೇ ಕಂತು ಬಾಕಿ ಇದೆ. ಆ 2,000 ರೂಪಾಯಿ ಬರುವಂಥ ಎಲ್ಲ ಸಾಧ್ಯತೆ ಇದೆ. 21, 22ನೇ ಕಂತಿನ ಹಣ ಹಾಕಿತ್ತು. ಆ್ಯಂಡ್ ಇನ್ನೂ ಒಂದು ಕಂತು ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅದನ್ನು ನೋಡೋಣ. ಇನ್ನು ಒಂದು ಕಂತು ಬರುವಂಥ ಎಲ್ಲ ಸಾಧ್ಯತೆ ಇದೆ. ಡೆಫಿನೆಟಾಗಿ 2,000 ರೂಪಾಯಿ ಹಣ ಮತ್ತು ಕೂಡ ಬರುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ. ಮತ್ತು ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ಲರ ಅಕೌಂಟಿಗೆ ಪಟ್ಟ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಆ್ಯಂಡ್ ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮುಂದಿನ ನೋಡೋದಲ್ಲಿ. ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿಲ್ಲ ಅಂತಂದು ದಯವಿಟ್ಟು ಕಮೆಂಟ್ಸ್ಗಳನ್ನು ಎಲ್ಲರೂ ಕೂಡ ಪಟಾಪಟ ಅಂತ ಕಮೆಂಟ್ಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್. ಕಮೆಂಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ತುಂಬ ಇಲ್ಲಿ ಕಮೆಂಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟೇ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ.